ನ್ಯೂಸ್ 224ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಕಾರ್ತಿಕ್ ಕುಂದರ್. ಮಲ್ಪೆ ಇದು ಸಾವಿರ ಕುಟುಂಬಗಳು ಬದುಕು ಕಟ್ಟಿಕೊಳ್ಳಲು ಕಾರಣವಾದ ಊರು. ಲಕ್ಷಾಂತರ ಮಂದಿಯ ಕನಸು ನನಸಾಗಿಸಿದ ಊರು. ಸೂರ್ಯ ಹುಟ್ಟಿ ನೆತ್ತಿ ಮೇಲೆ ಬರುವುದರೊಳಗೆ ಕೋಟಿ ವ್ಯಾಪಾರಗಳನ್ನು ಮಾಡಿ ಮುಗಿಸುವ ಊರು. ಈ ಮಲ್ಪೆಯ ಬಂದರು ಕುಚೇಲನಿಂದ ಕೋಟ್ಯಾಧಿಪತಿಗಳವರೆಗೆ ಎಲ್ಲರ ಬಟ್ಟಲಿಗೂ ಅನ್ನವಿತ್ತ ಸ್ಥಳ. ಹೊರಗಿಂದ ಕಂಡವರಿಗೆ ಇದು ಕೇವಲ ಮತ್ಸ್ಯೋದ್ಯಮ ನಡೆಸುವ ಬಂದರಿನಂತೆ ಕಂಡಿರಬಹುದು. ಆದರೆ ಅಲ್ಲೇ ಹುಟ್ಟಿ ಬೆಳೆದವರಿಗೆ ಕೇಳಿದ ವರಗಳನ್ನು ನೀಡುವ ದೇವಸ್ಥಾನ ಇದ್ದಂತೆ. ಕರಾವಳಿಯ ಮೂಲ ಉದ್ಯಮ ಮತ್ತು ಅದರ ಕೇಂದ್ರ ಬಿಂದು ಮಲ್ಪೆಯ ಮೇಲೆ ಜಾತಿಯ ಹೆಸರಲ್ಲಿ ಜೇಬು ತುಂಬಿಸಿಕೊಳ್ಳುವವರ ಕೆಟ್ಟ ಕಣ್ಣು ಬಿದ್ದಿದೆ. ಜಾತಿಯ ಹೆಸರಲ್ಲಿ ಊರು ತುಂಬ ಗಲಾಟೆ ಎತ್ತುವ ಈ ಸಂತತಿಗಳು ಮಲ್ಪೆಯಲ್ಲಿಯೂ ಕೂಡ ಒಂದಿಷ್ಟು ಪ್ರತಿಭಟನೆ ಮತ್ತು ಮಲ್ಪೆ ಚಲೋಗಳನ್ನು ಆರಂಭಿಸಿ ಜೇಬು ತುಂಬಿಸಿಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗುತ್ತಿವೆ. ಮೀನುಗಾರಿಕೆ ಎಂಬುದು ಮೊಗವೀರರ ಮೂಲ ಕಸುಬು. ಆದರೆ ಇಂದು ಮಲ್ಪೆಯಲ್ಲಿ ಎಲ್ಲ ಸಮಾಜದವರ ಬೋಟುಗಳಿವೆ. ಸಾವಿರಾರು ಮಂದಿ ಘಟ್ಟದ ಮೇಲಿನಿಂದಲೂ ಬಂದು ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ. ಮೊಗವೀರ ಮೀನುಗಾರರಾಗಲಿ ಅಥವಾ ಮಲ್ಪೆಯ ಬಂದರಾಗಲಿ ಇವರಾರ ಬಳಿಯೂ ಕೂಡ ಇದುವರೆಗೂ ನೀನ್ಯಾವ ಜಾತಿ ಎಂದು ಕೇಳಿಲ್ಲ. ಮೊಗವೀರ, ಬಂಟ, ಬಿಲ್ಲವ, ದಲಿತ ಎಂಬ ಯಾವ ವಿಚಾರವೂ ಕೂಡ ಮಧ್ಯ ಬಾರದೆ ಅಣ್ಣ ತಮ್ಮರಂತೆ ವ್ಯವಹರಿಸುವ ಸ್ಥಳವೊಂದಿದ್ದರೆ ಅದು ಮಲ್ಪೆಯ ಬಂದರು. ಹೊಟ್ಟೆಪಾಡಿಗಾಗಿ ಮೀನು ಕದ್ದ ದಲಿತ ಹೆಂಗಸಿಗೆ ಮನಸೋ ಇಚ್ಛೆ ತಡಿತ ಎಂದು ಬೆಂಗಳೂರಿನ ಮಾಧ್ಯಮಗಳು ಗಂಟಲು ಹರಿದು ಕೂಗುವಾಗ ಕರಾವಳಿಯ ಪತ್ರಕರ್ತನಾದ ನನಗೆ ಬಹಳ ಇರುಸು ಮುರುಸಾಯಿತು. ಅರರೆ, ಏನು ಗೊತ್ತು ಇವುಗಳಿಗೆ ಮೀನುಗಾರಿಕೆಯ ಬಗ್ಗೆ? ರಸ್ತೆಯಲ್ಲಿ ಹೋಗುವ ಬಡಪಾಯಿ ನಾಯಿ ಬೆಕ್ಕುಗಳಿಗೆ ಒಂದೊಂದು ತುಂಡು ಮೀನು ಹಾಕಿ ಮುನ್ನಡೆಯುವ ಮೀನುಗಾರ ಮಹಿಳೆಯರು ಹೊಟ್ಟೆ ಹಸಿವಿನಿಂದ ಮೀನು ಕದ್ದರೆ ಆಪಾಟಿ ಹೊಡೆಯುತ್ತಾರೆಯೇ? ಖಂಡಿತ ಇಲ್ಲ. 100 ರೂಪಾಯಿಗೆ 5 ಬಂಗಡ ಎಂದಾಗ ಚರ್ಚೆ ಮಾಡಲು ಗೊತ್ತಿಲ್ಲದವನು ಸುಮ್ಮನೆ ತಲೆ ಆಡಿಸುವುದನ್ನು ಕಂಡು ಆ ಮಹಿಳೆಯರೇ ಒಂದೆರಡು ಮೀನು ಹೆಚ್ಚು ಹಾಕುವುದನ್ನು ನಾನೆಷ್ಟೋ ಬಾರಿ ಕಂಡಿದ್ದೇನೆ. ಹಾಗಾದರೆ ಮೊನ್ನೆ ಮಲ್ಪೆಯಲ್ಲಿ ಆ ಮಹಿಳೆಗೆ ಥಳಿಸಿದ್ದೇಕೆ ಎಂಬ ವಿಚಾರ ತಿಳಿಸ್ತೇನೆ. ಆದರೆ ಅದಕ್ಕೂ ಮೊದಲಿಗೆ ಮೀನುಗಾರಿಕೆ ಹೇಗೆ ನಡೆಯುತ್ತೆ ಅಂತ ಸಂಕ್ಷಿಪ್ತವಾಗಿ ತಿಳಿಸ್ತೇನೆ. ಮೀನುಗಾರಿಕೆ ಎಂಬುದು ಎಸಿ ರೂಮಿನಲ್ಲಿ ಕುಳಿತು ರೀಲ್ಸ್ ನೋಡುತ್ತಾ ಕಮೆಂಟ್ ಮಾಡುವಷ್ಟು ಸುಲಭ ಅಲ್ಲ. ಓರ್ವ ರೈತ ಜಗತ್ತಿಗೆ ಅನ್ನ ನೀಡಲು ಭೂಮಿಯ ಉಳುಮೆ ಮಾಡಿ ಬೀಜ ಬಿತ್ತಿ ಮಳೆಗಾಗಿ ಕಾದು ಕುಳಿತುಕೊಳ್ಳುತ್ತಾನೆ. ಆದರೆ ಮೀನು ಹಿಡಿಯುವ ಮೊಗವೀರರು ತನ್ನವರ ಬಟ್ಟಲಿಗೆ ಅನ್ನ ತುಂಬಿಸಲು ನಿತ್ಯವೂ ಸಾವಿನೊಡನೆ ಹೋರಾಡಬೇಕು. ದೊಡ್ಡ ದೊಡ್ಡ ಹಡಗುಗಳನ್ನೇ ಮುಳುಗಿಸಬಲ್ಲ ಅಬ್ಬರದ ಅಲೆಗಳಿಗೆ ಎದೆಯೊಡ್ಡಿ ಮೀನುಗಾರಿಕೆ ನಡೆಸಬೇಕು. 7-8 ರಿಂದ 12 ದಿನಗಳ ಕಾಲ ಡೀಪ್ ಫಿಶಿಂಗಿಗೆ ತೆರಳುವ ಮೀನುಗಾರರು ಸುಡುವ ಬಿಸಿಲಿರಲಿ, ಜೋರು ಮಳೆ ಇರಲಿ, ಕಣ್ಣು ಹಾಯಿಸದೆಲ್ಲ ಕಾಣುವ ಉಪ್ಪು ನೀರಿನ ನಡುವೆ ಮೀನುಗಾರಿಕೆ ಮಾಡಲೇಬೇಕು. ಉಪ್ಪು ನೀರಿನ ನಡುವಿನ ಆ ವಿಪರೀತ ಹವಾಮಾನದಲ್ಲಿ ಅಂಬು ಕರೆಯುತ್ತಾ ಭಾರವಾದ ಬಲೆಯನ್ನ ಹಠಬಿಡದೆ ರೋಪುಗಳನ್ನು ಎಳೆಯುವಾಗ ನೀವೊಮ್ಮೆ ಆ ಮೀನುಗಾರರ ಮುಖಗಳನ್ನು ನೋಡಬೇಕು. ಅವರ ತುಟಿಗಳು ಒಣಗಿರುತ್ತವೆ. ದಮ್ಮು ಕಟ್ಟಿ ಎಳೆಯುವ ರಭಸಕ್ಕೆ ಮುಖವೆಲ್ಲ ಕೆಂಪೇರಿರುತ್ತೆ. ಕೈ ಚರ್ಮ ಎದ್ದು ಬಂದಿರುತ್ತೆ. ಇಷ್ಟೆಲ್ಲ ಮಾಡಿ ಬಲೆ ಎತ್ತಿದ ಬಳಿಕ ಬಲೆ ಪೂರ್ತಿ ಕಸ ಅಥವಾ ತಿನ್ನಲು ಯೋಗ್ಯವಲ್ಲದ ಮೀನುಗಳು ಬಂದರೆ ಇಷ್ಟು ಗಂಟೆ ಅವರು ಪ್ರಯತ್ನ ಪಟ್ಟಿದ್ದೆಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತೆ. ಇಷ್ಟೆಲ್ಲ ಮಾಡಿ ಕಡೆಯಲ್ಲಿ ಅಷ್ಟೋ ಇಷ್ಟೋ ಮೀನು ಸಂಗ್ರಹಿಸಿ ಮಾರಲು ಹೊರಟಾಗ ಬುಟ್ಟಿಯೇ ಕಳುವಾಯಿತು ಅಂದರೆ ಹೇಗಾಗಬೇಡ ಹೇಳಿ. ಮೊನ್ನೆ ಮಲ್ಪೆಯಲ್ಲಿ ಆದದ್ದು ಕೂಡ ಇದೆ. ದಣಿವರಿಯದೆ ದುಡಿದು ತಿನ್ನುವುದೇ ಮೀನುಗಾರರ ಕಾಯಕವಾಗಿದ್ದರೆ ಕೆಲವರು ಗುಂಪಾಗಿ ಬುಟ್ಟಿಗಳನ್ನು ಕದ್ದು ಮಾರುವುದೇ ಕಸುಬಾಗಿಸಿಕೊಂಡಿದ್ರು. ಮೀನುಗಾರ ಮಹಿಳೆಯರು ಸಾಲ ಮಾಡಿ ಮೀನು ಖರೀದಿಸಿ ಬುಟ್ಟಿಗಳನ್ನು ಜೋಡಿಸಿಟ್ಟು ಆಟೋ ರಿಕ್ಷಾ ತರುವುದರೊಳಗೆ 1-2 ಬುಟ್ಟಿ ಕಳುವಾಗುತ್ತಿತ್ತು. ಅಲ್ಲಿಗೆ ಅವತ್ತಿನ ಲಾಭ ಏನೂ ಉಳಿಯುವುದಿಲ್ಲ. ಸೀರೆ ಸೆರಗಲ್ಲಿ ಬಂದ ಕಣ್ಣೀರನ್ನು ಒರೆಸಿ ಮತ್ತೆ ಅದೇ ಬಿಸಿಲಲ್ಲಿ ಮೀನು ವ್ಯಾಪಾರ ಮಾಡಿ ಹತಾಶೆಯಿಂದ ಮನೆಗೆ ತೆರಳಬೇಕು. ಹೀಗೆ ಕೆಲವು ವರ್ಷಗಳಿಂದ ಕಂಡು ರೋಸಿ ಹೋಗಿದ್ದವರಿಗೆ ಅಂದು ಕಳ್ಳರು ಸಿಕ್ಕರು ಎಂಬ ವಿಚಾರ ಕೇಳಿ ಆಕ್ರೋಶದ ಕಟ್ಟೆ ಒಡೆದಿತ್ತು. ನೋಡುತ್ತಿದ್ದಂತೆ 100 ಮಂದಿ ಸೇರಿಬಿಟ್ರು. ಆಕೆಗೆ ಮೀನುಗಾರ ಮಹಿಳೆಯರು ಥಳಿಸಿಯೇ ಬಿಟ್ರು. ನಾನಿಲ್ಲಿ ಇವರು ಮಾಡಿದ್ದು ಸರಿ ಎಂದು ಯಾವುದೇ ಕಾರಣಕ್ಕೂ ಹೇಳುವುದಿಲ್ಲ. ತಪ್ಪು ಯಾವತ್ತಿಗೂ ತಪ್ಪೇ. ಆದರೆ ಎಲ್ಲವೂ ಆ ಹೊತ್ತಿನಲ್ಲಿ ಆ ಬಿಸಿಯಲ್ಲಿ ನಡೆದೇ ಬಿಟ್ಟಿತು. ಕೂಡಲೇ ಮೀನುಗಾರರ ಸಂಘಕ್ಕೆ ವಿಷಯ ತಿಳಿದು ಎಲ್ಲರನ್ನ ಕೂಡ ರಾಜ್ಯ ಪಂಚಾಯಿತಿ ಕೂಡ ಮಾಡಲಾಯಿತು. ಕದ್ದ ಮಹಿಳೆಯನ್ನ ಮಲ್ಪೆಯಿಂದ ಬಹಿಷ್ಕಾರ ಹಾಕದೆ ಅವರಿಗೂ ಬದುಕಿದೆ ಎಂದು ಅರಿತು ಕೆಲಸ ಮುಂದುವರಿಸಲು ಅವಕಾಶವನ್ನ ಮಾಡಿಕೊಡಲಾಯಿತು. ಇಲ್ಲಿಗೆ ಎಲ್ಲವೂ ಸುಖಾಂತ್ಯ ಆಯಿತು ಎನ್ನುವಾಗಲೇ ಶುರುವಾಯಿತು ನೋಡಿ ದಲಿತ ಮಹಿಳೆಗೆ ತಡಿತ ಎನ್ನುವ ಸುದ್ದಿ.
ಮಹಿಳೆಗೆ ಥಳಿಸಿದ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಕೆಲವು ಪತ್ರಕರ್ತರು ಆಕೆಯ ಜಾತಿಯನ್ನು ಹುಡುಕಲು ಶುರು ಮಾಡಿದರು. ಯಾವಾಗ ಆ ಮಹಿಳೆ ಹಿಂದುಳಿದ ವರ್ಗಕ್ಕೆ ಸೇರಿದ್ದಾಳೆ ಎಂಬುದು ತಿಳಿಯಿತೋ ಬ್ರೇಕಿಂಗ್ ಮೇಲೆ ಬ್ರೇಕಿಂಗ್ ಲೈನ್ಗಳು ಶುರು ಹಚ್ಚಿಕೊಂಡ್ರು. ಅಸಲಿಗೆ ಹೇಳಿಬೇಕೆಂದ್ರೆ ಆ ಮಹಿಳೆಗೆ ಥಳಿಸಿದವರಿಗೆ ಅದುವರೆಗೆ ಅವರ ಜಾತಿ ಯಾವುದು ಎಂಬುದೇ ಗೊತ್ತಿರಲಿಲ್ಲ. ಏನಾದರೂ ಮಾಡಿ ಕರಾವಳಿಯ ಒಳಹೊಕ್ಕು ಸ್ವಾಸ್ಥ್ಯವನ್ನ ಹಾಳು ಮಾಡಬೇಕು ಎಂದು ಕಾದು ಕುಳಿತವರಿಗೆ ಇದೊಂದು ದಾರಿಯಾಯಿತು. ಆ ದಿನ ಮಹಿಳೆಯನ್ನ ಕರೆದು ಹೆಬ್ಬೆಟ್ಟು ಹಾಕಿಸಿಕೊಂಡ ಪೊಲೀಸರು ಮರುಕ್ಷಣವೇ 4 ನಾನ್ ಬೈಲೇಬಲ್ ಕೇಸಿನಡಿ ಬಂಧಿಸಿದ್ದಾರೆ. ಇದೀಗ ಪೆಟ್ಟು ತಿಂದ ಮಹಿಳೆಯೇ ನನ್ನದೇ ತಪ್ಪು, ದಯವಿಟ್ಟು ಅವರನ್ನ ಬಿಟ್ಟು ಬಿಡಿ, ನಾವೆಲ್ಲರೂ ಒಂದೇ ಕುಟುಂಬದವರಂತೆ ಬದುಕಿದವರು, ಏನೋ ಸಣ್ಣ ತಪ್ಪಾಗಿದೆ ಎಂದು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಇದುವರೆಗೂ ಒಂದೇ ಮನೆಯಂತಿದ್ದ ಮಲ್ಪೆ ಬಂದರನ್ನ ಒಡೆಯಲು ಕಾಣದ ಕೈಗಳು ಕುಮ್ಮಕ್ಕು ನೀಡುತ್ತಿವೆ. ಕರಾವಳಿಯ ಮಾಧ್ಯಮವಾಗಿ ಕರಾವಳಿಯ ಘನತೆಗೆ ಧಕ್ಕೆ ಬಾರದಂತೆ ಸುದ್ದಿ ಪ್ರಸಾರ ಮಾಡುವುದು ನಮ್ಮ ತಂಡದ ಜವಾಬ್ದಾರಿ. ಕಾರ್ತಿಕ್ ಕುಂದರ್, ನ್ಯೂಸ್ 224 ಉಡುಪಿ.